ಇತ್ತೀಚೆಗಷ್ಟೇ ಭಾರಿ ಸುದ್ದಿ ಮಾಡಿದ್ದ ಆಯುಷ್ ಮಲಿಕ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಉತ್ತರ ಪ್ರದೇಶದ ಶ್ಯಾಮ್ಲಿ ಜಿಲ್ಲೆಯ ಆಯುಷ್ ಮಲಿಕ್ ಅವರು 4 ವರ್ಷಗಳ ಹಿಂದೆ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಆಗಿದ್ರು. ತನ್ನ ಹೆಸರನ್ನ ಮೊಹಮ್ಮದ್ ಅಲಿ ಎಂದು ಬದಲಾಯಿಸಿಕೊಂಡಿದ್ರು. ಇದೀಗ ಅವರು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ. ಆಯುಷ್ ಮಲಿಕ್ ಅವರು ಹಿಂದೂ ಧರ್ಮಕ್ಕೆ ಮತಾಂತರವಾಗಿ ಹಿಂದೂ ಧರ್ಮದಂತೆ ಪೂಜಾ ವಿಧಿವಿಧಾನಗಳಲ್ಲಿ ಭಾಗಿಯಾಗಿರುವ ವಿಡಿಯೋ ಬಹಿರಂಗಕ್ಕೆ ಬಂದಿದೆ. ನಾನು ಹಿಂದೂ ಧರ್ಮಕ್ಕೆ ಮರಳುತ್ತಿದ್ದೇನೆ ಮತ್ತು ನನ್ನ ಕುಟುಂಬದ ಜೊತೆ ವಾಸಿಸುತ್ತೇನೆ ಎಂದು ಅವರು ಹೇಳಿರುವ ವಿಡಿಯೋ ಕೂಡ ಬಹಿರಂಗಕ್ಕೆ ಬಂದಿದೆ. ನಾನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದೆ, ಆದರೆ ಹೆತ್ತವರ ನೋವು ಮತ್ತು ಸಂಕಟವನ್ನ ಪರಿಗಣಿಸಿ ಮತ್ತು ನನ್ನ ಕುಟುಂಬದವರನ್ನ ನೆನಪಿಸಿಕೊಂಡು ನಾನು ಮರಳಿ ಹಿಂದೂ ಧರ್ಮಕ್ಕೆ ಪರಿವರ್ತನೆ ಆಗ್ತಿದ್ದೇನೆ. ಇದು ನನ್ನದೇ ಇಚ್ಛೆ. ನನ್ನ ಕುಟುಂಬದ ಪ್ರೀತಿ ಮತ್ತು ರಕ್ಷಣೆಯಲ್ಲಿ ಬದುಕಲು ನಾನು ಬಯಸುತ್ತಿದ್ದೇನೆ ಎಂದು ಆಯುಷ್ ಮಲಿಕ್ ವಿಡಿಯೋದಲ್ಲಿ ಹೇಳಿದ್ದಾರೆ. ಈ ಆಯುಷ್ ಮಲಿಕ್ ಅವರು ಕಳೆದ ಈ ದಿನದಂದು ಮಸೀದಿಯಲ್ಲಿ ನಮಾಜ್ ಮಾಡುತ್ತಿರುವ ವಿಡಿಯೋ ವೈರಲ್ ಆದ ಬಳಿಕ ಭಾರಿ ವಿವಾದ ಉಂಟಾಗಿತ್ತು. ಇವರ ತಂದೆ ದೇವರಾಜ್ ಮಲಿಕ್ ಅವರು ಈ ವಿಡಿಯೋ ನೋಡಿದ ಬಳಿಕ ಪೊಲೀಸರಿಗೆ ದೂರು ನೀಡಿದ್ದರು. ಚಾಂದನಿ ಕುರೇಶಿ ಮತ್ತು ಅವರ ತಂದೆ ಇಸ್ಲಾಂ ಕುರೇಶಿ ಅವರು ನನ್ನ ಮಗನನ್ನ ಬ್ರೈನ್ ವಾಶ್ ಮಾಡಿದ್ದಾರೆ ಮತ್ತು ದೊಡ್ಡದೊಂದು ಸಂಚಿನ ಹಿನ್ನೆಲೆಯಲ್ಲಿ ಅವರು ನನ್ನ ಮಗನನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಿದ್ದಾರೆ ಎಂದು ಅವರು ದೂರಿನಲ್ಲಿ ಆರೋಪಿಸಿದರು. ನನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಕಬಳಿಸುವ ಸಂಚಿನಿಂದ ಈ ಮತ ಪರಿವರ್ತನೆ ಮಾಡಲಾಗಿದೆ ಅಂತಾನೂ ಅವರು ಆರೋಪಿಸಿದ್ದರು. ಇದರ ಬಳಿಕ ಉತ್ತರ ಪ್ರದೇಶ ಪೊಲೀಸರು ಆಯುಷ್ ಮಲಿಕ್ ಪತ್ನಿ ಚಾಂದಿನಿ ಕುರೇಶಿ ಮತ್ತು ಅವರ ತಂದೆ ಇಸ್ಲಾಂ ಕುರೇಶಿಯನ್ನ ಮತಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬಂಧಿಸಿದ್ದರು. ಎಫ್ಐಆರ್ ಪ್ರಕಾರ ಬಿ ಫಾರ್ಮಾ ಪದವೀಧರರಾಗಿದ್ದ ಆಯುಷ್ ಮಲಿಕ್ ಅವರು 2018ರಲ್ಲಿ ಮೊದಲ ಬಾರಿ ಚಾಂದಿನಿ ಕುರೇಶಿ ಅವರನ್ನ ಭೇಟಿಯಾಗಿದ್ದರು. ಇವರ ಕಾಲಿಗೆ ಆಪರೇಷನ್ ಆಗಿತ್ತು. ಚಾಂದಿನಿ ಕುರೇಶಿ ಅವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿದ್ದರು. ತನ್ನ ಕಾಲಿನ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಆಯುಷ್ ಮಲಿಕ್ ಅವರು 2018ರಲ್ಲಿ ಮೊದಲ ಬಾರಿ ಚಾಂದಿನಿ ಕುರೇಶಿಯನ್ನು ಭೇಟಿಯಾದರು. ಆ ಬಳಿಕ ಇವರಿಬ್ಬರ ನಡುವೆ ಸಂಬಂಧ ಹೆಚ್ಚಾಯಿತು. ಅವರಿಬ್ಬರು ಗೆಳೆಯರಾದರು. 2023ರಲ್ಲಿ ಆಯುಷ್ ಅವರನ್ನ ಈ ಕುಟುಂಬ ದೆಹಲಿಗೆ ಕರೆದುಕೊಂಡು ಹೋಗಿತ್ತು ಮತ್ತು ಅಲ್ಲಿ ಮತಾಂತರ ಮಾಡಿತ್ತು ಎಂದು ದೂರಿನಲ್ಲಿ ಹೇಳಲಾಗಿದೆ. ದೆಹಲಿಯಲ್ಲಿಯೇ ನಿಕಾ ಕಾರ್ಯಕ್ರಮ ಕೂಡ ನಡೆಯಿತು. ಆದರೆ ಈವರೆಗೆ ಯಾವುದೇ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ಆದರೆ ತನ್ನ ತಂದೆಯ ದೂರಿನ ಬಳಿಕ ಆಯುಷ್ ಮಲಿಕ್ ಅವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ತನ್ನ ಇಸ್ಲಾಂ ಧರ್ಮದ ಬಗ್ಗೆ ಸಾಕಷ್ಟು ಮಾತನಾಡಿದ್ದರು. ತಾನು ಯೌವನದಲ್ಲಿಯೇ ಇಸ್ಲಾಂ ಧರ್ಮದ ಬಗ್ಗೆ ಆಸಕ್ತನಾಗಿದ್ದೆ ಮತ್ತು ಅಧ್ಯಯನ ಕೂಡ ನಡೆಸಿದ್ದೆ. ಸಾಹಿತ್ಯಗಳು ಮತ್ತು ಆನ್ಲೈನ್ ಮೂಲಕ ಇಸ್ಲಾಂ ಅನ್ನು ಕಲಿತುಕೊಂಡೆ. ನಾನು ಇಷ್ಟದಿಂದಲೇ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದೇನೆ ಮತ್ತು ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ ಎಂದು ಈ ಮೊದಲು ಆಯುಷ್ ಮಲಿಕ್ ಮಾಧ್ಯಮದ ಜೊತೆ ಮಾತನಾಡುತ್ತಾ ಹೇಳಿದ್ದರು. ಇದೀಗ ಆಯುಷ್ ಮಲಿಕ್ ಅವರು ತನ್ನ ಉದ್ದ ಕೂದಲು ಮತ್ತು ಗಡ್ಡವನ್ನ ಬೋಳಿಸಿ ಪೂಜೆ ಮಾಡುತ್ತಿರುವ ವಿಡಿಯೋವನ್ನ ಕುಟುಂಬ ಹಂಚಿಕೊಂಡಿದೆ. ಆದರೆ ಆಯುಷ್ ಮಲಿಕ್ ಎಲ್ಲೂ ಕೂಡ ತಾನು ಬಲವಂತದಿಂದ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದೇನೆ ಎಂದು ಈಗಲೂ ಹೇಳಿಲ್ಲ. ತನ್ನ ತಂದೆ ಮತ್ತು ತಾಯಿಯ ನೋವು ಹಾಗೂ ಸಂಕಟವನ್ನು ಪರಿಗಣಿಸಿ ತಾನು ಮರಳಿ ಹಿಂದೂವಾಗಿದ್ದೇನೆ ಎಂದು ಅವರು ಹೇಳಿದ್ದಾರೆ. ತನ್ನ ಪತ್ನಿ ಆಗಲಿ ಮಾವ ಆಗಲಿ ಆಸ್ತಿಯನ್ನು ಕಬಳಿಸುವುದಕ್ಕಾಗಿ ತನ್ನ ಮೇಲೆ ಒತ್ತಡ ಹಾಕಿ ಮತಾಂತರ ಮಾಡಿದ್ದಾರೆ ಎಂಬುದನ್ನು ಅವರು ಈವರೆಗೂ ಹೇಳಿಲ್ಲ ಎಂಬುದು ಗಮನಾರ್ಹ. ಪೊಲೀಸರು ಇವರ ಪತ್ನಿ ಮತ್ತು ಮಾವನನ್ನ ಬಂಧಿಸಿ ಇವರನ್ನ ಹಾಗೆಯೇ ಉಳಿಸಿಕೊಂಡಿರುವುದರ ಉದ್ದೇಶ ಏನು ಎಂಬ ಚರ್ಚೆಯೂ ನಡೆದಿದೆ. ಇವರನ್ನ ಬೆದರಿಸಿ ಇವರ ಮೇಲೆ ಒತ್ತಡ ಹಾಕಿ ಮರಳಿ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿಸುವುದಕ್ಕಾಗಿಯೇ ಇವರನ್ನ ಹಾಗೆಯೇ ಬಿಡಲಾಗಿದೆಯಾ ಎಂಬ ಪ್ರಶ್ನೆಯೂ ಎದ್ದಿದೆ. ಈ ಪ್ರಕರಣ ಇಲ್ಲಿಗೆ ಮುಗಿಯುತ್ತದಾ ಅಥವಾ ಇನ್ನೂ ಬೇರೆ ಬೇರೆ ಟ್ವಿಸ್ಟ್ಗಳು ಸಿಗಲಿದೆಯಾ ಎಂಬ ಪ್ರಶ್ನೆಯೂ ಉಂಟಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE.